صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಇದನ್ನು ಬಳಕೆ ಮಾಡುವಾಗ ಜಾಗೃತರಾಗಿರಿ, ಇಲ್ಲದಿದ್ದರೆ ಮತ್ತೆ ದುಃಖಿಸಬೇಕಾದೀತು. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಅಬ್ದುಲ್ಲಾ ಇಬ್ನ್ ಅಮ್ರ್ ಬಿನ್ ಆಸ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನಬೀನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅಲ್ ಮುಸ್ಲಿಮು ಮನ್ ಸಲಿಮಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವಯದಿಹಿ. ಓರ್ವ ವಿಶ್ವಾಸಿ ಮತ್ತೋರ್ವ ವಿಶ್ವಾಸಿಗೆ ತನ್ನ ನಾಲಿಗೆಯಿಂದ ಅಥವಾ ಕೈಗಳಿಂದ ಕಿರುಕುಳ ಕೊಡುವುದರಿಂದ ಆತನು ಸುರಕ್ಷಿತನಾಗಿರಬೇಕು. ಅದೇ ರೀತಿ ಅಲ್ ಮುಹಾಜಿರು ಮನ್ ಹಾಜರ ಮಾ ನಹಲ್ಲಾಹು ಅನ್ಹು. ಅಲ್ಲಾಹನು ವಿರೋಧಿಸಿದವುಗಳನ್ನು ತೊರೆದವನೇ ನೈಜ ಮುಹಾಜಿರು ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು, ನಾವು ವಿಶ್ವಾಸಿಗಳಾಗಿ ನಮ್ಮ ವಿಶ್ವಾಸಿಗಳಾದಂತಹ ಗೆಳೆಯರು ನಮ್ಮ ನಾಲಿಗೆಯಿಂದ ಸಂರಕ್ಷಿತರಾಗಿರಬೇಕು, ನಮ್ಮ ಕೈಗಳಿಂದ ಅವರು ಸಂರಕ್ಷಿತರಾಗಿರಬೇಕು. ಪ್ರತ್ಯೇಕವಾಗಿ ನಾಲಿಗೆ, ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಮ ಮಾತಿನಿಂದ, ನಾವು ಬಳಸುವಂತಹ ಪದಗಳಿಂದ ಯಾವುದೇ ಓರ್ವ ವಿಶ್ವಾಸಿಯೂ ಕೂಡ ನೋವು ಅನುಭವಿಸಬಾರದು. ಆ ರೀತಿಯಾಗಿರಬೇಕು ನಮ್ಮ ಮಾತುಗಳು. ಅದೇ ನಮ್ಮ ಮಾತಿನಿಂದ ಯಾರಾದರೂ ನೋವು ಅನುಭವಿಸಿದರೆ ಮತ್ತೆ ಆ ಮಾತನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಜಾಗೃತರಾಗಬೇಕು. ನಾಲಿಗೆಯನ್ನು ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಅತಿಯಾಗಿ ಜಾಗೃತೆ ವಹಿಸಬೇಕು. ಅಲ್ಲಾಹ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.